ಋಷಿಕೇಶ ಆಚಾರ್ಯರು ಇವತ್ತು ಉಪನ್ಯಾಸ ಮಾಡಿದ್ದಾರೆ. ಎಲ್ಲ ವಿದ್ವಾಂಸರು 3 ದಿನಗಳ ಉಪನ್ಯಾಸ, ಇವರು ಕೂಡ ಇನ್ನು 2 ದಿವಸ ಕೂಡ ಉಪನ್ಯಾಸ ಮಾಡಲಿದ್ದಾರೆ. ಅವರು ಹಿಂದಿನ ಪರ್ಯಾಯದಲ್ಲಿ ಕಾನೀರು ಸ್ವಾಮಿಗಳ ಪರ್ಯಾಯದಲ್ಲಿ ಅನೇಕವಾಗಿ ಉಪನ್ಯಾಸ ಮಾಡಿ ಜ್ಞಾನ ಸೇವೆಯನ್ನು ಕೃಷ್ಣನಿಗೆ ಅರ್ಪಿಸಿದವರು. ಇವತ್ತು ಕೂಡ ಅವರು 2 ದಿನ ಕೂಡ ನಮ್ಮ ಧಾರ್ಮಿಕ ಪ್ರವಚನವನ್ನು ನಡೆಸಬೇಕೆಂಬುದಾಗಿ ನಾನು ಅವರಲ್ಲಿ ಹೇಳ ಬಯಸ್ತಾ ಇದ್ದೇನೆ. ವನಪರ್ವದ ಕೊನೆಯ ಘಟ್ಟ, ವನಪರ್ವದ ಸಂದೇಶ ಏನೆಂಬುದನ್ನು ಕೂಡ ನಾವು ತಿಳಿಸಿದ್ದೇವೆ. ಆ ಧರ್ಮರಾಜ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಎಲ್ಲರನ್ನು ಕೂಡ ಮೇಲೆ ಏಳುವಂತೆ ಆ ಯಕ್ಷ ಮಾಡಿದ ಮೇಲೆ ಧರ್ಮರಾಜ ಕೇಳ್ತಾ ಇದ್ದಾನೆ, ಸರಸಿ ಏಕೇನ ಪಾದೇನ ತಿಷ್ಟಂತಂ ಅಪರಾಜಿತಂ ಪೃಚ್ಛಾಮಿ ಕೋ ಭವಾನ. ನೀನು ಯಾರಪ್ಪ? ಇಷ್ಟೆಲ್ಲ ಎಲ್ಲರನ್ನು ಕೂಡ ಬೀಳುವಂತೆ ಮಾಡಿದೆ. ನಾವು ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನನ್ನ ಮೇಲೆ ವಿಶೇಷ ಕಾರುಣ್ಯ ತೋರಿ ಎಲ್ಲರೂ ಕೂಡ ಮೇಲೆ ಏಳುವಂತೆ ಮಾಡಿದೆ. ಇನ್ನು ಯಾರು? ವಸೂನಾಮ ಭವಾನೇಕಃ, 8 ವಸುಗಳಲ್ಲಿ ಒಬ್ಬನೋ, 11 ರುದ್ರಲ್ಲಿ ನೀನೊಬ್ಬನೋ, ಅಥವಾ 49 ಮರುತ್ತುಗಳು ಅವರಲ್ಲಿ ನೀನೊಬ್ಬನೋ, ಅಥವಾ ಇಂದ್ರನ ನೀನು? ಯಾರು ನೀನು? ನಮ್ಮ ಸಹೋದರನು ಸಾಮಾನ್ಯ ವ್ಯಕ್ತಿಯಲ್ಲ. ಸಹಸ್ರ ಶತ ಯೋಧನ, 1000 ಮಂದಿ, 1,00,000 ಮಂದಿ ಬಂದರೂ ಕೂಡ ಅವರನ್ನೆಲ್ಲ ಸೋಲಿಸುವ ಮಹಾವೀರರು. ಅವರೆಲ್ಲ ಹಾಗೆ ನೆಲಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ನೀನು ಯಾರು? ನಿನ್ನ ತಂದೆಯೋ? ಯಾರು ನೀನು ಎಂಬುದಾಗಿ ಎಲ್ಲರೂ ನಿದ್ದೆಯಿಂದ ಎಚ್ಚೆತ್ತವರಿಂದ ಆನಂದವಾಗಿದ್ದಾರೆ. ಯಾವ ಆಘಾತವಾಗಿಲ್ಲ. ಈ ರೀತಿ ಅದ್ಭುತ ಚಮತ್ಕಾರ ತೋರಿಸಿದಿ, ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಹೇಳ್ತಾನೆ, ಮತ್ತಾರು ಅಲ್ಲ, ನಿನ್ನ ತಂದೆ ಅಂತ. ಧರ್ಮರಾಜ ಯಮ ನನ್ನ ಅಂಶ, ವಿದುರ ನೀನು ನನ್ನ ಅಂಶ. ಇಬ್ಬರು ಯಮಧರ್ಮರಾಜನ ಮಕ್ಕಳು ಅಂದರೆ ಅವನ ಅಂಶ. ಅವನೇ ಧರ್ಮರಾಜನಾಗಿ ಅವತರಿಸಿದ್ದು, ಯಮನೇ ವಿದುರನಾಗಿ ಅವತರಿಸಿದ್ದು. ಅವತಾರದಲ್ಲಿ ಅವನಿಗೆ ಪೂರ್ತಿಯಾದ ಪರಿಚಯ ಇರುವುದಿಲ್ಲ. ಅದರಿಂದ ಧರ್ಮರಾಜನು ತಾನು ಯಮನ ಅವತಾರ ಆಗಿದ್ದರೂ ತಾನೇ ಯಮ ಎಂಬಂಥ ಅಷ್ಟು ಪರಿಜ್ಞಾನ ಅವನಿಗೆ ಅವತಾರದಲ್ಲಿ ಬಂದಿಲ್ಲ. ನಾನೇ ನಿನ್ನ ತಂದೆ ವಿದುರ, ಅತ್ಯಂತ ಧರ್ಮಮೂರ್ತಿ. ಧರ್ಮದ ವಿಷಯದಲ್ಲಿ ಎಲ್ಲರಿಗಿಂತ ಮಿಗಿಲಾಗಿ ಯಾವ ಸಂದರ್ಭದಲ್ಲಿಯೂ ಕೂಡ ಅಧರ್ಮದ ಕಡೆಗೆ ಗಮನ ಕೊಡದೆ, ಅದನ್ನು ಪ್ರತಿಪಾದನೆ ಮಾಡದೆ, ಭೀಷ್ಮ ದ್ರೋಣ ಮುಂತಾದವರು ಕೂಡ ತಪ್ಪಿದಾಗ ನಿಜವಾದ ಧರ್ಮದ ಬಗ್ಗೆ ಸ್ಪಷ್ಟವಾಗಿ ಹೇಳಿ ಘೋಷಣೆ ಮಾಡಿ ಅಧರ್ಮದ ವಿರುದ್ಧವಾಗಿ ನಿಂತವನು ವಿದುರ. ಅದರಂತೆ ಎಂಥ ಕಷ್ಟಕಾಲ ಬಂದರೂ ಆನ್ಯಶಂಸ್ಯ, ಕಾರುಣ್ಯ, ಧರ್ಮವನ್ನು ಬಿಟ್ಟಿಲ್ಲ. ತನ್ನ ಐವರಲ್ಲಿ ಭೀಮಾರ್ಜುನರ ಮೇಲೆ ಇಳಿದಿದ್ದರೂ ಚಿಂತೆ ಇಲ್ಲ. ನಕುಲ ಹೇಳಿ ಈ ಒಂದು ಸಾಮ್ಯ, ಸಮತಾಭಾವ, ಕಾರುಣ್ಯ, ದಯೆ ಮತ್ತು ಸಮತಾಭಾವ, ಇದೇ ಆನ್ಯಶಂಸ್ಯ. ಎಲ್ಲರನ್ನೂ ತನ್ನಂತೆ ನೋಡಬೇಕು, ಎಲ್ಲರಲ್ಲಿಯೂ ಕಾರುಣ್ಯ ತೋರಬೇಕು, ಇದೇ ಆನ್ಯಶಂಸ್ಯ. ಈ ಧರ್ಮ ಅದು ಚೆನ್ನಾಗಿ ಪರಿಪಾಲನೆ ಮಾಡಿದ. ಆದ್ದರಿಂದ ಧರ್ಮದ ಮೂರ್ತಿ ಧರ್ಮರಾಜ ಮತ್ತು ವಿದುರ ಇಬ್ಬರು ಕೂಡ ಧರ್ಮ ತಪ್ಪಿ ಹೋಗಿದೆ. ಆಗ ಅವನು ಹೇಳ್ತಾನೆ, ನಾನೇ ಇಷ್ಟೆಲ್ಲ ನಾಟಕ ಹೂಡಿದ್ದು, ನನ್ನ ಅವತಾರಭೂತನಾಗಿ ನೀನು ಧರ್ಮವನ್ನು ಹೇಗೆ ಪರಿಪಾಲನೆ ಮಾಡ್ತಾ ಇದ್ದೆಂಬುದು ಲೋಕಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಒಂದು ನಾಟಕ ಮಾಡಿದ್ದೇನೆ. ನಿನಗೆ ಯಶಸ್ಸು, ಧರ್ಮರಾಜ ಹೇಳ್ತಾರೆ, ಯಮ ಹೇಳ್ತಾನೆ, ಯಶಸ್ಸು, ಸತ್ಯ, ಇಂದ್ರಿಯ ನಿಗ್ರಹ, ಮನಸ್ಸಿನ ನೈರ್ಮಲ್ಯ, ಪ್ರಾಮಾಣಿಕತರ, ಕೆಟ್ಟ ಕೆಲಸದಲ್ಲಿ ನಾಚಿಕೆ, ಚಾಂಚಲ್ಯ ಇಲ್ಲ, ದೃಢತೆ, ದಾನ, ತಪಸ್ಸು, ಇಂದ್ರಿಯ ನಿಗ್ರಹ, ಇದೇ ನನ್ನ ಶರೀರ. ಯಮನ ಶರೀರ ಯಾವುದು? ಇದೆಲ್ಲ ಧರ್ಮಗಳು. ಒಳ್ಳೆಯ ಕೀರ್ತಿ, ಸತ್ಯನಿಷ್ಠೆ,
ಮನೋನಿಗ್ರಹ, ನೈರ್ಮಲ್ಯ, ಪ್ರಾಮಾಣಿಕತನ, ಕೆಟ್ಟ ಕೆಲಸದಲ್ಲಿ ನಾಚಿಕೆ, ಸ್ಥಿರತೆ, ದಾನ, ತಪಸ್ಸು, ಬ್ರಹ್ಮಚರ್ಯ, ಅನೈತಿಕ ವ್ಯವಹಾರ ಇಲ್ಲ. ಇದೆಲ್ಲ ನನ್ನ ಶರೀರ. ಇದೆಲ್ಲ ಇದ್ದರೆ ಮಾತ್ರ ಧರ್ಮ ಪೂರ್ಣ ಆಗ್ತದೆ. ಧರ್ಮದ ಶರೀರ ಇದು. ಅಂಥ ಧರ್ಮರಾಜ ನಾನು ನಿನ್ನ ತಂದೆ. ನಿನ್ನ ಪರೀಕ್ಷೆ ಮಾಡಲು ನಾನು ಬಂದವನು. ಅಹಿಂಸಾ, ಸಮತ, ಶಾಂತಿ, ಆನಶಂಸ್ಯಂ, ಅಮತ್ಸರ, ದ್ವಾರಾಣ್ಯತಾನಿ. ಈ ಧರ್ಮದ ಕಡೆಗೆ ಹೋಗಬೇಕಾಗಿದ್ದರೆ ಹಿಂಸಾ ಪ್ರವೃತ್ತಿ ಇರಬಾರದು. ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಮನಸ್ಸಿಗೆ ಶಾಂತಿ, ಕಾರುಣ್ಯ, ಹೊಟ್ಟೆಗೆ ಚಿರಬಾರದು. ಇದೆಲ್ಲ ಧರ್ಮದ ದ್ವಾರ. ಧರ್ಮವನ್ನು ನಾವು ಪಡೆಯಬೇಕಾಗಿದ್ದರೆ, ನಮ್ಮ ಜೀವನದಲ್ಲಿ ಧರ್ಮದ ಪ್ರವೇಶ ಆಗಬೇಕಾಗಿದ್ದರೆ ಇಷ್ಟು ಅಂಶ ಬೇಕು. ಹಿಂಸಾಭಾವ ಇರಬಾರ್ದು, ಕ್ರೌರ್ಯ ಇರಬಾರದು, ಎಲ್ಲರನ್ನು ಸಮಾನವಾಗಿ ಕಾಣುವ ಕಾರುಣ್ಯ ಭಾವ, ಹೊಟ್ಟೆಗೆ ಇರಬಾರದು, ಮನಃಶಾಂತಿ. ಇಷ್ಟಿದ್ದರೆ ಧರ್ಮ ಅವನ ಒಳಗೆ ಪ್ರವೇಶ ಮಾಡ್ತದೆ. ಆ ಧರ್ಮದ ದ್ವಾರ ಇದು. ಈ 5 ಧರ್ಮದ ದ್ವಾರ. ಧರ್ಮದ ಶರೀರ ಆಗ ಹೇಳಿದ. ಇದೆಲ್ಲ ಧರ್ಮದ ಶರೀರ. 10 ಗುಣ ಅದು ಧರ್ಮದ ಶರೀರ. 5 ಗುಣ ಧರ್ಮಕ್ಕೆ ಪ್ರವೇಶ ಮಾಡಲು ದ್ವಾರ. ನೀನು ಇದೆಲ್ಲ ಸದ್ಗುಣಗಳನ್ನು ಬೆಳೆಸಿಕೊಂಡಿದ್ದೆ. ನಿನಗೆ ಶಮ, ಇಂದ್ರಿಯ ನಿಗ್ರಹ, ಆಮೇಲೆ ತೃಪ್ತಿ, ತಾಳ್ಮೆ ಮತ್ತು ಭಗವಂತನಲ್ಲಿ ಮನಸ್ಸು ಇದ್ದು, ಶಮ, ದಮ, ಉಪರತಿ, ತಿತಿಚ್ಛ ಮತ್ತು ಸಮಾಧಿ. ಶಾಂತೋ ದಾಂತಃ ಉಪರತಃ ತಿತಿಷ್ಠು ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮನ ಪಶ್ಯತೆ. ಭಗವಂತನ ಮನಸ್ಸಿನಲ್ಲಿ ಭಗವಂತನ ದರ್ಶನ ಆಗಬೇಕಾಗಿದ್ದರೆ ಒಂದು ಶಮ ಅಂದರೆ ಭಗವಂತನಲ್ಲಿ ಭಕ್ತಿ, ಶಮ. ದಮ ಅಂದರೆ ಇಂದ್ರಿಯ ನಿಗ್ರಹ. ಉಪರತಿ ಎಂದರೆ ವಿಷಯಗಳಲ್ಲಿ ಆಸಕ್ತಿ ಇರಬಾರದು, ಅದರಲ್ಲಿ ಆಸಕ್ತಿ ಇರಬಾರದು, ಅದರಲ್ಲಿ ವೈರಾಗ್ಯ. ಶಮ, ದಮ, ಉಪರತಿ, ತಿತಿಕ್ಷ ಎಲ್ಲವನ್ನು ಕೂಡ ತಡೆಯುವ, ದುಃಖ ಸುಖ ಎಲ್ಲವನ್ನು ಕೂಡ ತಡೆದುಕೊಳ್ಳುವ ಶಕ್ತಿ ಇರಬೇಕು. ಮನಸ್ಸಿನಲ್ಲಿ ಭಗವಂತನನ್ನು ಏಕಾಗ್ರತೆಯಿಂದ ಧ್ಯಾನ ಮಾಡುವ ಶಕ್ತಿ ಇರಬೇಕು. ಇದಿಷ್ಟು ಬೇಕು. ಈ 5 ಗುಣಗಳು ಕೂಡ ದೃಷ್ಟಿಯ ಪಂಚಸ್ವ ರಕ್ತೋಸಿ. ಭಗವದ್ಭಕ್ತಿ ಇದೆ, ಇಂದ್ರಿಯ ನಿಗ್ರಹ ಇದೆ, ವಿಷಯದಲ್ಲಿ ಆಸಕ್ತಿ ಇಲ್ಲ, ಸುಖ ದುಃಖಗಳನ್ನು ತಡೆದುಕೊಳ್ಳುವ ಶಕ್ತಿ ಇದೆ, ಭಗವಂತನಲ್ಲಿ ಏಕಾಗ್ರತೆ ಇದೆ. 5 ಗುಣಗಳನ್ನು ಪಡೆದಿದ್ದೆ. ಮತ್ತು 6 ಗೆದ್ದಿದ್ದೆ. 6 ಯಾವುದು? ಒಂದು ಹಸಿವು ಮತ್ತು ನೀರಡಿಕೆ. ಎರಡನೆಯದ್ದು ಶೋಕ ಮತ್ತು ಮೋಹ, ದುಃಖ, ಮೋಹ. ಬೇರೆ ಒಳ್ಳೊಳ್ಳೆ ಕೆಟ್ಟ ಪದಾರ್ಥ ಇರಲಿ, ಒಳ್ಳೆಯ ಪದಾರ್ಥ ಇರಲಿ, ಅದರಲ್ಲಿ ವ್ಯಾಮೋಹ, ಮೋಹ. ಆಮೇಲೆ ಮುದಿತನ ಮತ್ತು ಮರಣ. 6 ಇದೆ. 6 ಗೆಲ್ಲಬೇಕು. 2 ಪ್ರಾರಂಭದಲ್ಲಿದೆ, ಮತ್ತೆರಡು ಮಧ್ಯದಲ್ಲಿ, ಮತ್ತೆರಡು ಕೊನೆಯಲ್ಲಿ. ಹಸಿವು ನೀರಡಿಕೆ ಹುಟ್ಟಿನಲ್ಲಿ ಅದು ಪ್ರಾರಂಭದಿಂದ ಇದೆ. ಹಸಿವು ಮತ್ತು ನೀರಡಿಕೆ. ಶೋಕ ಮೋಹ ಮಧ್ಯದಲ್ಲೇ ಬರ್ತದೆ. ಏನಾದರೂ ಕಾರ್ಯ ಆಗಿಲ್ಲ, ದುಃಖ. ಇನ್ನೊಂದರಲ್ಲಿ ಮೋಹ, ವ್ಯಾಮೋಹ, ಇದೆಲ್ಲ ಮಧ್ಯದಲ್ಲಿ. ಮುದಿತನ ಮತ್ತು ಮರಣ ಕೊನೆಗೆ. ಈ 6 ನಮ್ಮ ದೋಷಗಳು. ಈ 6 ಕೂಡ ಮೃತ್ಯುವನ್ನು ಗೆಲ್ಲುವುದು ಅಂದರೆ ಮೃತ್ಯುವಿಗೆ ಭಯಪಡದಿರು, ಮುದಿತನಕ್ಕೂ ಹೆದರದಿರು, ವೃದ್ಧನಾಗಿದ್ದರೂ ತನ್ನ ಭಕ್ತಿ ಸಾಧನೆ ಬಿಡಬಾರದು, ಮೃತ್ಯು ಬಂದರೂ ಹೆದರಬಾರದು. ಈಗ ಮೃತ್ಯು ಮತ್ತು ಮುದಿತನ ಕೊನೆಗೆ ಬರುವುದು. ಶೋಕ ಮತ್ತು ಮೋಹ ಜೀವನದಲ್ಲಿ ಮಧ್ಯದಲ್ಲಿ ಬರ್ತಾ ಇರ್ತದೆ, ದುಃಖ ಮತ್ತು ವ್ಯಾಮೋಹ.
ಹಸಿವು ಮತ್ತು ನೀರಡಿಕೆ ಪ್ರಾರಂಭದಿಂದಲೇ ಇದೆ. ದ್ವೇ ಪೂರ್ವೆ ಮಧ್ಯಮೇ ದ್ವೇಷ, ದ್ವೇಷ ಅಂತೆ. ಮೊದಲನೇದ್ದು 2 ಮೊದಲು ಬಾಲ್ಯದಿಂದ ಇರ್ತದೆ, ಉಳಿದ 2 ಮಧ್ಯದಲ್ಲಿ, ಮತ್ತೆರಡು ಕೊನೆಯಲ್ಲಿ. ಈ 6 ಕೂಡ ಗೆಲ್ಲುವ ಸಾಮರ್ಥ್ಯ ನೀನು ತೋರಿದ್ದಿ. ಆದ್ದರಿಂದ ನೀನು ನಿಜವಾಗಿ ಕೂಡ ನನ್ನ ಈ ಪರೀಕ್ಷೆಯಲ್ಲಿ ಪೂರ್ಣ ಯಶಸ್ಸನ್ನು ನೀನು ಪಡೆದಿದ್ದಿ. ಆದ್ದರಿಂದ ವರಂವರ್ಣಿಶ್ವ, ಬೇಕಾದ ವರ ಕೇಳು, ದಾತಾಸ್ಮಿ, ನೀನು ಕೇಳಿದ ವರ ಕೊಡ್ತೀನಿ ಎಂಬುದಾಗಿ ಧರ್ಮರಾಜನ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟ. ಅವನ ಧರ್ಮನಿಷ್ಠೆ, ಅವನ ಕಾರುಣ್ಯ, ಸಮಭಾವ ಇದನ್ನೆಲ್ಲ ಕಂಡು ಯಮ ತಾನು ಯಾರು ಅಂತ ತೋರಿಸಿಕೊಟ್ಟು ವರ ಕೇಳು, ಬೇಕಾದ ವರ ಕೊಡ್ತೇನೆ ಅಂತ ಇದಿಷ್ಟು ಹೇಳಿದ. ನನಗೇನು ಬೇಕಾಗಿಲ್ಲ, ಆದರೆ ನಮ್ಮ ಪುರೋಹಿತರು ಅವನ ಯಜ್ಞಕ್ಕೇನೆ ಭಂಗ ಬಂದಿದೆ. ಅಗ್ನಿ ಮಥನ ಮಾಡುವ ಆ ಅರಣಿ, ಆ 2 ಮರದ ತುಂಡುಗಳು ಮಥನ ಮಾಡುವ ಆ ಸಾಮಗ್ರಿ, ಅದೇ ಎಲ್ಲಿ ಅದು ಗೊತ್ತಿಲ್ಲ. ಹುಡುಕಿ ಸಾಕಾಗಿದೆ. ಅದು ಇವನಿಗೆ ದೊರೆಯಿದೆ. ಇವನ ಯಜ್ಞ ನಿರ್ವಿಘ್ನವಾಗಿ ನಡೆಯಿದೆ. ಅಷ್ಟೇ ನಾನು ಬೇಡೋದು, ಮತ್ತು ಯಾವುದನ್ನು ಕೇಳುವುದಿಲ್ಲ. ನಮ್ಮ ಸ್ವಾರ್ಥ ಯಾವುದೂ ಇಲ್ಲ. ಅರಣಿ ಸಹಿತಂ ಯಸ್ಯ ಮೃಗೋ ಹ್ಯಾದಾಯ ಗಚ್ಚತಿ ತಸ್ಯ ಅಗ್ನಿಯೋ ನಲುಪ್ಯೇರದು. ಅಗ್ನಿ ಲೋಪ ಆಗಬಾರದು. ಪ್ರತಿದಿನ ಅಗ್ನಿಹೋತ್ರ ನಡೆಯಬೇಕು. ಅವನ ಯಜ್ಞ ನಿರ್ಬಾಧವಾಗಿ ನಡೆದು ಭಗವಂತನ ಆರಾಧನೆ ನಿರಂತರ ನಡೆಯಬೇಕು. ಅದಕ್ಕೋಸ್ಕರ ಅರಣಿ ಮಥನದ ಆ ಪಾತ್ರೆ, ಆ ಸಾಮಗ್ರಿ ಅವನಿಗೆ ದೊರೆಯುವಂತೆ ಮಾಡಬೇಕು. ಹಾಗೆ ಹೇಳ್ತಾನೆ, ಅದೇನು ಕಷ್ಟ ಇಲ್ಲ, ಇದೆಲ್ಲ ನಾನೇ ಮಾಡಿದ್ದು. ನಿನ್ನ ಪರೀಕ್ಷೆಗೋಸ್ಕರ ಅವನ ಅರಣಿ ಸಾಮಗ್ರಿಯನ್ನು, ಯಜ್ಞ ಸಾಮಗ್ರಿಯನ್ನು ಅಪಹಾರ ನಾನೇ ಮಾಡಿದ್ದು. ಮೃಗದ ರೂಪದಿಂದ ನಾನೇ ಮಾಡಿದ್ದು. ಅದೀಗ ನೀನು ನನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದಿ, ಗೆದ್ದಿದ್ದಿ. ಆದ್ದರಿಂದ ಅದು ನಿನಗೆ ನಾನು ಕೊಡ್ತೇನೆ. ಅದು ಪ್ರತ್ಯೇಕ ಬರಬೇಕಾಗಿಲ್ಲ, ಮತ್ತೇನಾದರೂ ಹೊರಗೇಳು. ಅದು ನಾನು ಕೊಡೋದು ನಿಶ್ಚಿತ. ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನೇ ಅಪಹಾರ ಮಾಡಿದ್ದು, ನನ್ನ ಸ್ವಾಧೀನದಲ್ಲೇ ಇದೆ. ಅದು ನಾನು ಈಗ ಕೊಡ್ತೇನೆ. ಅದರ ಚಿಂತೆ ಬೇಡ, ಬೇರೆ ಏನಾದರೂ ಹೊರಗೇಳು ಎಂಬುದಾಗಿ ಮತ್ತೆ ಪುನಃ ಒತ್ತಾಯಪಡಿಸ್ತಾರೆ. ಆಗ ನನ್ನ ಅಪರಾಧಿನಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು 13 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸ. ನನ್ನ ಅಪರಾಧ, ನಾನು ಜೂಜಾಟಕ್ಕೆ ಹೋಗಿ ಎಲ್ಲರೂ ಬೇಡ ಅಂತ ತಡೆದರೂ ನಾನು ಅದಕ್ಕೆ ಜೂಜಾಟಕ್ಕೆ ಮರಳಾಗಿ ಜೂಜಾಟ ಆಡಿ ಎಲ್ಲ ಕಳೆದುಕೊಂಡು ನನ್ನಿಂದಾಗಿ ನನ್ನ ಸಹೋದರರೆಲ್ಲ ಕಷ್ಟಪಡುವಂತಾಗಿದೆ. ಅದಕ್ಕಾಗಿ 1 ವರ್ಷ ಅಜ್ಞಾತವಾಸದಲ್ಲಿ ಪುನಃ ಸಿಕ್ಕಿ ಪುನಃ 13 ವರ್ಷ ಅರಣ್ಯವಾಸ ಅಜ್ಞಾತವಾಸ ಪುನಃ ಬರುವಂತೆ ಆಗಬಾರದು. ನಮ್ಮ ಸಹೋದರರಿಗೆ ನನ್ನಿಂದ ಇಷ್ಟು ದೊಡ್ಡ ಅಪಚಾರ ಆಗಿದೆ. ಅದಕ್ಕಾಗಿ ಮುಂದಿನ ಅಜ್ಞಾತವಾಸ ನಿರ್ವಿಘ್ನವಾಗಿ ನಡೆಯಿದೆ. ಅವನಿಗೆ ತನ್ನ ಬಗ್ಗೆ ಅಲ್ಲ, ತನ್ನಿಂದಾಗಿ ತನ್ನ ಸಹೋದರರು ಏನೂ ಅಪರಾಧ ಮಾಡಿಲ್ಲ. ನನ್ನ ಅಪರಾಧದಿಂದ ಅವರು 12 ವರ್ಷ 13 ಅರಣ್ಯವಾಸ ಆಗಿದವರಿಗೆ, ಇಷ್ಟು ವರ್ಷ, 1 ವರ್ಷ ಅಜ್ಞಾತವಾಸ. ಇದು ನಿರ್ವಿಘ್ನವಾಗಿ ನಡೆಯಲಿ. ನನ್ನಿಂದಾದ ಅಪರಾಧದ ಕಷ್ಟ ಅವರಿಗೆ ಪರಿಹಾರವಾಗಿ, ಇದೇ ನಾನು ಕೇಳುವ ವರ. ನನಗಾಗಿ ಅಲ್ಲ, ನನ್ನ ಸಹೋದರರಿಗಾಗಿ, ನನ್ನ ಪ್ರಜೆಗಳಿಗಾಗಿ ನಾನು ಕೇಳುವ ವರ. ಅದನ್ನು ಹೇಳಿದ. ಇದನ್ನು ಕೂಡ ನಾನು ದಯಪಾಲಿಸಿದ್ದೇನೆ. ನೀವು ಯಾವ ರೂಪ ಬೇಕಾದರೂ ಧರಿಸಿ, ಬೇಕಾದ ರೂಪ ಧರಿಸಿ ಆ 1 ವರ್ಷ ಅಜ್ಞಾತವಾಸದಲ್ಲಿ ನಾನು ಯಾರೂ ಗುರುತಿಸದಂತೆ ನಾನು ವ್ಯವಸ್ಥೆ ಮಾಡ್ತೇನೆ. ಅದರ ಬಗ್ಗೆ ಭಯಪಡೋದು ಬೇಡ ಎಂಬುದಾಗಿ ಅದನ್ನು ಕೊಟ್ಟ ಮೇಲೆ ಧರ್ಮರಾಜ ಹೇಳ್ತಾ ಇದ್ದಾನೆ, ಪ್ರವಣೀಶ್ವ ಅಪರಂ ಸೌಮ್ಯ, ಇನ್ನೊಂದು ವರ ಕೇಳು. ವರವಿಷ್ಟಂ ದದಾನಿತಿ ನತಪ್ಯಾಮಿ ನರಶ್ರೇಷ್ಠ. ಧರ್ಮರಾಜನ ಅಷ್ಟು ಖುಷಿಯಾಯಿತು. ನಿನಗೆ ವರ ಕೊಟ್ಟು ನನಗೆ ತೃಪ್ತಿ ಆಗಲಿಲ್ಲ, ಇನ್ನೂ ವರ ಕೊಡಬೇಕು ಅಂತ ಮನಸ್ಸಾಗಿದೆ. ಇನ್ನೊಂದು ವರ ಕೇಳು. 1 ವರ ಕೇಳಿದ, ಅದು ಸಹಜ, ಕೊಟ್ಟಾಗಿದೆ. ಇನ್ನೊಂದು ವರ, ಅದನ್ನು ಕೊಟ್ಟ, ಸಾಲದು. ಇನ್ನೊಂದು ವರ ಕೇಳು. ನನಗೆ ವರ ಕೊಟ್ಟು ತೃಪ್ತಿ ಆಗಲಿಲ್ಲ. ನತಪ್ಯಾಮಿ ನರಶ್ರೇಷ್ಠ ಪ್ರಯತ್ನ ವೈವ, ಇಷ್ಟು ವರ ಕೊಟ್ಟು ನನಗೆ ತೃಪ್ತಿ ಆಗಲಿಲ್ಲ, ಇನ್ನೊಂದು ವರ ಕೇಳು. ಏನು ಧರ್ಮರಾಜ ಕೇಳಬೇಕು? ಕೇಳಿದ್ದನ್ನೆಲ್ಲ ಯಮ ಕೊಡ್ತಾ ಇದ್ದಾನೆ. ಯಮ ಕೊಡ್ತಾನೆ ಅಂತ ಮತ್ತು ಕೇಳಲಿಕ್ಕೆ ಧರ್ಮರಾಜನಿಗೂ ಇಷ್ಟ ಇಲ್ಲ. ಕೊನೆಗೆ ಹೇಳ್ತಾನೆ,
ದೇವದೇವೋ ಮಯಾ ದೃಷ್ಟ ಭಗವಾನ್ ಸಾಕ್ಷಾತ್, ನೀನೇ ನನ್ನ ಜನಕ, ನಿನ್ನ ದರ್ಶನವಾಯಿತು, ಇದಕ್ಕೆ ಇನ್ನೇನು ಇನ್ನು ವರ ನಾನು ಕೇಳುವುದಿಲ್ಲ. ಎಂದದಾಸಿ ವರಂ ತುಷ್ಟ ತಮ್ ಗರೀಷ್ಯ, ನಿನಗೇನು ವರ ಕೊಡಬೇಕು ಅಂತ ತೋರ್ತದೋ ಆ ವರ ಕೊಟ್ಟುಬಿಡು, ನಾನಾಗಿ ಕೇಳುವುದಿಲ್ಲ, ನನಗೆ ಕೇಳಿ ಸಾಕಾಯಿತು. ನೀನು ಏನು ವರ ಕೊಡ್ತೀಯೋ ನಾನು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ, ನಾನು ವರ ಇದು ಬೇಕು ಅಂತ ಕೇಳುವುದಿಲ್ಲ. ಧರ್ಮರಾಜ ವರ ಕೇಳು ಅಂತ ಯಮ ವರ ಒತ್ತಾಯ, ನಾನು ಬೇಕಾದ ತೃಪ್ತಿಯಾಗಿದೆ, ಇಷ್ಟ ಬಂದು ವರ ನೀನೇ ಕೊಡು ಅಂತ ಅಮ್ಮನ ಮೇಲೆ ಭಾರ ಆಗಿದೆ. ಆದರೂ ಯಮ ಮತ್ತು ಒತ್ತಾಯಪಡಿಸಿದಾಗ ಧರ್ಮರಾಜ ವರ ಕೇಳ್ತಾನೆ, ಮತ್ತೇನು ಬರಬೇಡ, ಲೋಭ ಮೋಹ ಸಿಟ್ಟು ಇದು ಬರಬಾರದು. ಕಾಮೇಶ ಕ್ರೋಧೇಶ ತ್ರಿವಿಧಂ ನರಕ ಸೇದಂ ದ್ವಾರಂ, ಕೃಷ್ಣ ಹೇಳ್ತಾನೆ. ನರಕದ 3 ದ್ವಾರ, ಕಾಮ ಕ್ರೋಧ ಮತ್ತು ಮೋಹ ಅಥವಾ ಲೋಭ. ಕಾಮ ಕ್ರೋಧ ಲೋಭ ಅಥವಾ ಅದೇ ಕಾಮ ಕ್ರೋಧ ಲೋಭ, ಈ 3 ತ್ರಿವಿಧಂ ನರಕ ಸೇದಂ ದ್ವಾರಂ. ನರಕದ ದ್ವಾರ 3, ಒಂದು ದುರಾಶೆ, ಇನ್ನೊಂದು ಸಿಟ್ಟು, ಮತ್ತೊಂದು ಬಂದದ್ದನ್ನು ಮತ್ತು ಕೊಡಲಿಕ್ಕೆ ಮನಸ್ಸಿಲ್ಲ ಲೋಭ. ಈ ಲೋಭ ಕ್ರೋಧ ಮತ್ತು ಕೆಟ್ಟ ಕಾಮನೆ ಸಿಟ್ಟು, ಈ 3 ನರಕದ ದ್ವಾರ. ಇದರಿಂದ ಇದು ನನಗೆ ಬರಬಾರದು, ಇದನ್ನು ಗೆಲ್ಲಬೇಕು. ಮೋಹ ಕೋಪ ಮತ್ತು ಲೋಭ 3 ಗೆಲ್ಲಬೇಕು. ಮತ್ತು ನನಗೆ ಮನಸ್ಸು ದಾನ, ಮತ್ತೊಬ್ಬರಿಗೆ ದಾನ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ, ಸತ್ಯದಲ್ಲಿ ನಿಷ್ಠೆ, ತಪಸ್ಸಿನಲ್ಲಿ ಆಸಕ್ತಿ, ದಾನದಲ್ಲಿ ಉತ್ಸಾಹ, ಈ 3 ಬಂದರೆ 3 ಹೋಗಲಿ 3 ಬರಲಿ. ಮತ್ಯಾವುದನ್ನು ಐಶ್ವರ್ಯ ಕೇಳಿಲ್ಲ, ಅಧಿಕಾರ ಕೇಳಲಿಲ್ಲ, ಯಾವ ಬೇಕಾದ್ದು ಕೇಳು ಅಂತ ಕೇಳಿದಾಗ ನನಗೆ 3 ದೋಷಗಳು ಹೋಗಬೇಕು. ಕಾಮ ಕ್ರೋಧ ಲೋಭ 3 ಇರಬಾರದು. ದಾನ ತಪಸ್ಸು ಸತ್ಯ 3ರಲ್ಲಿ ನಿಷ್ಠೆ ಬೆಳೆಯಬೇಕು. ಇದಿದ್ದರೆ ಸಾಕು ಅಂತ ಇಂಥ ಅವನ ಒಂದು ದಿವ್ಯವಾದ ಅಪೇಕ್ಷೆ. ಜಯೇಯಂ ಲೋಭ ಮೋಹೋಚ ಕ್ರೋಧಂಚ 3 ಗೆಲ್ಲಬೇಕು. ದಾನೇ ತಪಸ್ಸಿ ಸತ್ಯೇಚ ಪರಭೂಮಿ ಸತತಂ ಭವಿ, ಅದರಲ್ಲಿ ನನಗೆ ಮನಸ್ಸು ಯಾವಾಗಲೂ ಈ ವರ ಕೇಳಿದ. ಯಾವ ಇತರ ಕೆಟ್ಟ ಲೌಕಿಕ ಭೌತಿಕ ಅಪೇಕ್ಷೆ ವ್ಯಕ್ತ ಮಾಡದೆ ಇಂಥ ದುರ್ಗುಣಗಳ ಪರಿತ್ಯಾಗ, ಸದ್ಗುಣಗಳನ್ನು ಪಡೆಯಬೇಕು. ಈ ವರವನ್ನು ಕೇಳಿದಾಗ ಯಮ ಹೇಳ್ತಾನೆ, ನಾನು ಈ ವರ ಕೊಡಬೇಕಾ? ಇದು ನಿನ್ನಲ್ಲಿ ಉಂಟು, ನಾನು ಕೊಡಲಿಕ್ಕೆ ಏನುಂಟು? ಎಲ್ಲವೂ ನೀನು ಪಡೆದವನಿ, ಎಲ್ಲ ಉಂಟು. ಈ ಮೂರು ಈ ದೋಷಗಳು ನಿನಗೆ ಇಲ್ಲ, 3 ಸದ್ಗುಣಗಳನ್ನು ಪಡೆದವ. ಆದ್ದರಿಂದ ಉಪಪನ್ನೋ ಗುಣೇರೈತೇಹಿ ಸ್ವಭಾವೇನ, ಸ್ವಭಾವತಃ 3 ಗುಣಗಳು ನನಗೆ ಉಂಟು, 3 ದುರ್ಗುಣಗಳನ್ನು ಬಿಟ್ಟಿದ್ದಿ, ನಾನು ಕೊಡಲಿಕ್ಕೆ ಏನುಂಟು? ಆದರೆ ಇಷ್ಟೇ ಹೇಳ್ತೇನೆ, ಇದು ಮತ್ತಷ್ಟು ಅಭಿವೃದ್ಧಿಯಾಗಲಿ. ಏನು ನಿನ್ನ ದುರ್ಗುಣಗಳು ಹೋಗಿದೆ ಆ ಪ್ರವೃತ್ತಿ ಮತ್ತಷ್ಟು ಬೆಳೆಯಲಿ. ಸದ್ಗುಣಗಳನ್ನು ಏನು ಪಡೆದಿದ್ದಿ ಅದು ಇನ್ನೂ ಅಭಿವೃದ್ಧಿಯಾಗಿ, ಇದು ಕೊಡಲಿಕ್ಕೆ ಏನಿಲ್ಲ, ನಿನ್ನಲ್ಲಿ ಉಂಟು. ಇಂಥ ಒಳ್ಳೆಯ ಸಂವಾದ. ಯಮನ ಮಾತು, ಧರ್ಮರಾಜನ ಉತ್ತರ, ಅವರ ಅಪೇಕ್ಷೆ, ಇದೆಲ್ಲ ಆದರ್ಶವಾದ ರೀತಿಯಲ್ಲಿ ಮಹಾಭಾರತದಲ್ಲಿ ಚಿತ್ರಿಸಿದ್ದಾರೆ. ಉಪಪನ್ನೋ ಗುಣೇರೀತಿ ಸ್ವಭಾವೇನಾಸಿ ಪಾಂಡವ ಭವಾನ್ ಧರ್ಮ ಪುನಶ್ಚೇವ ಯಥೋಕ್ತ. ಈ ಧರ್ಮ ಮತ್ತಷ್ಟು ಹೆಚ್ಚಾಗಿ ಇನ್ನು ಅಭಿವೃದ್ಧಿಯಾಗಿದೆ ಎಂಬುದಾಗಿ ಹೇಳಿ ಯಮ ಅಂತರ್ಧಾನಗೊಂಡ. ಯಮ ಅಂದರೆ ನಾವು ಭಯಪಡಬೇಕಾಗಿಲ್ಲ. ಯಮ ಎಷ್ಟು ಕರುಣಾಳು, ಸಾವಿತ್ರಿ ಅನುಸರಿಸಿಕೊಂಡು ಬಂದಳು, ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ಅವಳಿಗೆ ಬೇಕಾದ್ದು ಕೊಟ್ಟ, ಗಂಡನನ್ನು ಬದುಕಿಸಿದ. ನಚಿಕೇತ ಶಾಪ ಬಂತು, ಯಮನ ಬಳಿಗೆ ಬಂದ. ಅವನ ಧೈರ್ಯ, ಅವನ ಒಂದು ಉತ್ತಮವಾದ ಧಾರ್ಮಿಕ ಜಿಜ್ಞಾಸೆ ಎಲ್ಲ ಕಂಡು ಯಮನಿಗೆ ಸಂತೋಷವಾಗಿ ವರ ಕೇಳು, 3 ವರ ಕೊಡ್ತೇನೆ. 1 ವರ ಕೊಟ್ಟ, ಏನು ಅವನು ಉಪದೇಶ ಕೊಟ್ಟ ಅದಂತೆ ಹೇಳಿಬಿಟ್ಟ. ಯಮದಲ್ಲಿ ಖುಷಿಯಾಯಿತು. ಚಿನ್ನದ ಸರವನ್ನೇ ಅವನಿಗೆ ಉಡುಗೊರೆಯಾಗಿ ಕೊಟ್ಟರು. ಮತ್ತೆ ಅವನು ಹಠ ಹಿಡಿದು ಭಗವಂತನ ತತ್ವಜ್ಞಾನದ ಬಗ್ಗೆ ಕೇಳಿದಾಗ
ಅದನ್ನು ಉಪದೇಶ ಕೊಟ್ಟರು. ಹೀಗೆ ಯಮದೇವರು ಅತ್ಯಂತ ಕರುಣ, ಭಕ್ತರು, ಜಿಜ್ಞಾಸುಗಳು, ಧರ್ಮನಿಷ್ಠರು, ಅವರಿಗೆ ಧರ್ಮರಾಜ, ಸಾವಿತ್ರಿ ಮತ್ತು ನಚಿಕೇತ 3 ಉದಾಹರಣೆ. ಅವರಿಗೆಲ್ಲರಿಗೂ ಕೂಡ ಒಳ್ಳೆ ಪ್ರೀತಿಯಿಂದ ಅನುಗ್ರಹ ಮಾಡಿದ ಯಮದೇವರ ಬಗ್ಗೆ ನಾವು ಭಯಪಡಬೇಕಾಗಿಲ್ಲ. ನಾವು ಧರ್ಮನಿಷ್ಠರಾದರೆ ಯಮದೇವರ ಪೂರ್ಣ ಅನುಗ್ರಹ ನಮಗೆ ದೊರೆಯಲಿಕ್ಕೆ ಸಾಧ್ಯ. ಹೀಗೆ ಯಮನಿಗೂ ಧರ್ಮರಾಜರಿಗೂ ಇಂಥ ಸಂವಾದವಾಗಿ ಯಮ ಅಂತರ್ಧಾನಗೊಂಡ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದೆ.